ಪತ್ರಿಕಾ ಪ್ರತಿನಿಧಿಗಳೇ, ಮಾಧ್ಯಮದವರೇ, ಟಿವಿ ಮಾಧ್ಯಮದವರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ತಾವೆಲ್ಲರೂ ಮೊನ್ನೆ ನಮ್ಮ ಸಂಘದ ವತಿಯಿಂದ ಕೆಂಪೇಗೌಡ ಜಯಂತಿ ಮಾಡಿದಾಗ ಬಹಳ ಚೆನ್ನಾಗಿ ಎಲ್ಲ ವಿಚಾರವನ್ನ ಕವರ್ ಮಾಡಿ ಜನಗಳಿಗೆ ಎಲ್ಲ ವಿಚಾರನ ಬಹಳ ಚೆನ್ನಾಗಿ ತಿಳುವಳಿಕೆ ಚೆನ್ನಾಗಿ ಬರೆದಿದ್ದೀರ, ಟಿವಿನಲ್ಲಿ ಹಾಕಿದ್ದೀರ. ನಿಮ್ಮೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಮತ್ತು ನಮ್ಮ ಜನಾಂಗದ ಪರವಾಗಿ ನಿಮಗೆ ಮೊದಲನೇದಾಗಿ ವಂದನೆಗಳನ್ನ ಸಮರ್ಪಿಸ್ತೀವಿ. ಇವತ್ತು ಪತ್ರಿಕಾ ಕಲಿಬೇಕಾದಂತ ನೆಸಿಟಿ ಏನು ಇರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಾವು 15, 16, 17, 18, 20 ವರ್ಷದಿಂದ ಒದ್ದಾಡಿದ್ದೀವಿ ಈ ಸಂಘ ಸ್ಥಾಪನೆ ಆಗಿ. ನಮ್ಮ ಸುರೇಶ್ ಅವರೇ ಇಲ್ಲ, ಕೋಲಾರಿ ಈ ಜಾಗ 70 ವರ್ಷಗಳಿಂದ ಈ ಜನಾಂಗಕ್ಕೆ ಒಂದು ಸ್ಥಳ ಇಲ್ಲದೆ ಇರುವುದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹಳ ವಿನಯದಿಂದ ಹಿಂದೆ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಲದಲ್ಲಿ ಆಗಿನ ಈ ಗೃಹ ಮಂಡಳಿ ಮಂತ್ರಿಗಳಾದಂತಹ ಕೃಷ್ಣಪ್ಪನವರ ಅವರ ಮುಖಂಡತ್ವದಲ್ಲಿ ಈ ಜಾಗನ ಮಂಜೂರು ಮಾಡಿಕೊಟ್ರು. ಅವರಿಗೆ ನಾವು ಧನ್ಯವಾದಗಳು ಅಂತ ಅನೇಕ ಸಾರಿ ನಾವು ಹೇಳಿದ್ದೀವಿ. ಈ ಜಾಗವನ್ನ ನಮಗೆ ಪೊಸಿಷನ್ ಕೊಡಿಸಿ ಈ ಜಾಗದಲ್ಲಿ ನಾವು ಕೂತ್ಕೊಳ್ಳಂಗೆ ಮಾಡ್ತಕ್ಕಂಥದ್ದವರು ಸನ್ಮಾನ್ಯ ಈಗ ಕೇಂದ್ರ ಮಂತ್ರಿಗಳು ಆದಂಥ ಸನ್ಮಾನ್ಯ ಸೋಮಣ್ಣವರು. ನಾವೆಲ್ಲ ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ಹೋದಾಗ ಬಹಳ ಸಂತೋಷದಿಂದ ಅವ್ರಿಗೆ ಜಾಗನ ತಕ್ಷಣ ಅವರಿಗೆ ರಾಜೀನಾಮೆ ಮಾಡಿ ಅಂತ ಹೇಳಿ ನಮಗೆ ಸಹಾಯ ಮಾಡಿಕೊಟ್ರು. ಅವರೆಲ್ಲರಿಗೂ ನಾವು ಧನ್ಯವಾದಗಳು. ಈ ವಿಚಾರ ನಾವು ತಿಳಿಸ್ಬೇಕಾದ್ರೆ ಈಗ ಈ ವಿಚಾರ ನಿಮ್ಮನ್ನು ಕರಿಬೇಕಾದ್ರೆ ಪ್ರತಿನಿಧಿ ಏನಪ್ಪಾ ಅಂದ್ರೆ ಸನ್ಮಾನ್ಯ ನಮ್ಮ ತಾಲೂಕಿನ ಶಾಸಕರಾದಂತಹ ಸನ್ಮಾನ್ಯ ವಿಶ್ವನಾಥ್ ಅವರು ಒಕ್ಕಲಿಗರ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ್ದಾರೆ. ತಾವು ಪತ್ರಿಕಾ ಪ್ರತಿನಿಧಿಗಳು, ನಾವು ಸಂಘದಲ್ಲಿ ಎಲ್ಲ ವರ್ಗದ ಜನಸಂಘ, ಬಿಜೆಪಿ, ದಳ, ಕಾಂಗ್ರೆಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೀವೇ ಕೇಳಿ, ಇಲ್ಲಿ ಇರೋರು ಒಬ್ಬೊಬ್ಬರನ್ನು ಕೇಳಿ ಏನೇನು ಅಂತ ನಿಮಗೆ ಗೊತ್ತಿದೆ ಮತ್ತು ಗೊತ್ತಿದೆ. ಎಲ್ಲ ಸೇರಿ ನಾವು ಇವತ್ತು ಒಕ್ಕಲಿಗರು ಸಂಘಾತ ಮಾಡ್ಕೊಂಡು ಇವತ್ತಿನ ದಿವಸ ಈ ಜಾಗನ ನಾವು ಕೊಡ್ಬೇಕಾದಾಗ ಇದನ್ನು ನಾವು ಯಾವ ಭೇದ ಭಾವನೆಯಿಂದನೂ ನಾವು ಮಾಡಲಿಲ್ಲ. ನಾವು ಇದರಲ್ಲಿ ರಾಜಕೀಯನೂ ನಾವು ಮಾಡಕ್ಕೆ ಹೋಗ್ಲಿಲ್ಲ, ಜಾತಿನೂ ಮಾಡಕ್ಕೆ ಹೋಗ್ಲಿಲ್ಲ. ಅವರು ಸನ್ಮಾನ್ಯ ವಿಶ್ವನಾಥ್ ಅವರು ಹೇಳಿದರೆ ನನಗೆ 60 ವರ್ಷ ಆಗುತ್ತೆ, ಅರಳು ಇಲ್ಲ ಮರಳು ಇಲ್ಲ, ಎಲ್ಲ ಅಂಗಾಂಗ ಚೆನ್ನಾಗಿ ಕೆಲಸ ಮಾಡ್ತಾವ ನನಗೆ. ನಾನು ಅವರಿಗೆ ಅರಳು ಆಗ್ಬಿಟ್ಟಿರ್ಬೋದು, ಯಾಕೆಂದ್ರೆ ಅಧಿಕಾರದ ಇದು ನನಗೆ ಅಧಿಕಾರ ನೋಡಿದ್ದೀನಿ ಎಲ್ಲ ಆಗಿದೆ. ಇನ್ನೇನಿಲ್ಲ, ನಾವು ಇನ್ನು ರಾಜಕೀಯ ಬೇಡ, ನಾವು ಏನಾದರೂ ಒಂದು ಸಂಘಕ್ಕೆ ಮಾಡಬೇಕು, ಜನಾಂಗಕ್ಕೆ ಏನಾದ್ರು ಮಾಡಬೇಕು ಅಂತಕ್ಕಂಥ ಒಂದೇ ನಮ್ಮ ಇಲ್ಲೇ ಆಗಲಿ ದೊಡ್ಡಬಳ್ಳಾಪುರದಾಗಲಿ ಎಂತ ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಳಿ. ಅವರು ಭ್ರಮೆಯಿಂದ ಇಲ್ಲ ಯಾತಕ್ಕೋಸ್ಕರ ಮಾತಾಡಿದ್ರು ಅಂತ ನೀವು ಅವ್ರನ್ನ ಕೇಳಿ. ಈ ಜನಾಂಗದ ವಿಷಯ ನೀವು ಪತ್ರಿಕಾ ಪ್ರತಿನಿಧಿಗಳಲ್ಲಿದ್ದೀವಿ. ನಾವು ಅನೇಕ ಸಲ ಈ ಸಂಘದಲ್ಲಿ ನಾವು ಪಕ್ಷದ ವಿಚಾರ ಆಗಲಿ ರಾಜಕೀಯವಾಗಲಿ ಒಂದು ಪದವನ್ನು ನಾವು ಉಪಯೋಗಿಸ್ತಿಲ್ಲ. ಮೊನ್ನೆ ವೇದಿಕೆ ಮೇಲಾಗಲಿ ಮುಖ್ಯಮಂತ್ರಿಗಳಾಗಲಿ ಸದಾನಂದ ಗೌಡರಾಗಲಿ ನಮ್ಮ ಯಾರೇ ಕಾರ್ಯಕರ್ತರಾಗಲಿ ಯಾವುದೇ ಪಕ್ಷದ ಬಗ್ಗೆ ಒಂದು ಮಾತಿಲ್ಲ. ಸಂಘ ಮತ್ತು ಒಕ್ಕಲಿಗರ ಜನಾಂಗ ಹಿಂದೆ ಏನ್ ಮಾಡಬೇಕಂತ ವಿಚಾರ ಮಾತಾಡಿದ್ರೆ ಒಕ್ಕಲಿಗರ ಬಗ್ಗೆ ಮಾತಾಡಿಲ್ಲ.